ರಿವೆಂಜ್ ಮರ್ಡರ್ ಅಂತ ಸುಹಾಸ್ ಶೆಟ್ಟಿಯ ಕಗ್ಗೊಲೆ ಆಗಿದೆ. ಬೀದಿ ಹೆಣುವಾಗಿದ್ದಾರೆ ಸುಹಾಸ್ ಶೆಟ್ಟಿ. ಪರಿಣಾಮ ಕರಾವಳಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದ್ದು ಫುಲ್ ಟೆನ್ಷನ್ ಅಲ್ಲಿ ಇಡೀ ಮಂಗಳೂರು ಭಾಗ ಇದೆ. ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಮಂಗಳೂರು ನಡುಗಿ ಹೋಗಿದೆ. ಮಂಗಳೂರಿನಾದ್ಯಂತ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಕ್ಲೋಸ್. ನಗರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಕರಾವಳಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಮತ್ತು ಟೆನ್ಷನ್ ವಾತಾವರಣ ಏರ್ಪಟ್ಟಿದ್ದು ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಮಂಗಳೂರು ನಡುಗಿ ಹೋಗಿದೆ. ಇದೀಗ ಪ್ರತೀಕಾರದ ಸೇಡಿಗೆ ಕರಾವಳಿಯಲ್ಲಿ ಮತ್ತೊಂದು ಕಗ್ಗೊಲೆ ಆಗಿದೆ. ಫಾಜಿಲ್ ಆ ಕೊಲೆ ಆರೋಪಿಯಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿಯ ಕಗ್ಗೊಲೆ ಆಗಿದೆ. ಮಂಗಳೂರಿನಲ್ಲಿ ಸಂಪೂರ್ಣ ನಿಷೇಧಾಜ್ಞೆ ಇದ್ದಿದ್ದು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಅದರ ಸೆಕ್ಷನ್ 144. ಮಂಗಳೂರಿನಾದ್ಯಂತ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ. ವಾತಾವರಣ ಸರಿ ಇಲ್ಲ ಅಲ್ಲಿ ಈಗ ಸದ್ಯಕ್ಕೆ. ಕರಾವಳಿ ಭಾಗ ಸಾಂಸ್ಕೃತಿಕ ನಾಡು ಅಂತ ಕರೆಸ್ಕೊಳ್ತಾ ಅಂದ್ರೆ ಸಂಸ್ಕೃತಿಗೆ ಹೆಸರಾದಂತಹ ನಾಡು ಅದು. ಬಟ್ ಈಗೇನಾಗ್ತಾ ಇದೆ, ಸಂಸ್ಕೃತಿಯ ನಾಡು ಕರಾವಳಿ ಭಾಗದಲ್ಲಿ ಇದೀಗ ಕೋಮುವಾದವೇ ಹೆಚ್ಚಾಗ್ತಾ ಇದೆ. ಸೂಕ್ಷ್ಮ ಪ್ರದೇಶ ಅಂತ ಅದು ಕರೆಸ್ಕೊಂಡೇ ಆಗಿದೆ. ನೈತಿಕ ಪೊಲೀಸ್ ಗಿರಿಗಳು ಒಂದ್ ಕಡೆ ಆದ್ರೆ ಮಗದೊಂದು ಕಡೆ ರಿವೆಂಜ್ ಪ್ರಕರಣಗಳು ಅಥವಾ ರಿವೆಂಜ್ ಮರ್ಡರ್ಗಳು ಒಂದೊಂದೇ ನಡೀತಾ ಇದೆ. ವರ್ಷಕ್ಕೊಂದೊಂದು ಅಂತ ಲೆಕ್ಕ ಹಾಕೊಂಡು ಹೋಗ್ಬೋದು. ಇದೇ 2 ವರ್ಷದ ಹಿಂದೆ ಪ್ರವೀಣ್ ನೆಟ್ಟರುವಿನ ಕೊಲೆ ಆಗುತ್ತೆ. ಹಿಂದೂ ಕಾರ್ಯಕರ್ತ, ಅದಕ್ಕೆ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಫಾಜಿಲ್ ನನ್ನ ಕೊಲ್ತಾರೆ. ಅದೇ 2 ದಿನ ಆದ ನಂತರ ಆದ್ರೆ ಆ ಫಾಜಿಲ್ಗೆ ಈ ಪ್ರವೀಣ್ ಯಾರು ಅನ್ನೋದೇ ಗೊತ್ತಿರಲ್ಲ. ಬಟ್ ಆ ಧರ್ಮಕ್ಕೆ ಸಂಬಂಧಪಟ್ಟವನು ಅಂತ ಕಗ್ಗೊಲೆ ಆಗುತ್ತೆ. ಅದಾದ್ಮೇಲೆ ನಮ್ಮ ಧರ್ಮದವ್ರನ್ನ ಕೊಂದ್ರಲ್ಲ ಅಂದ್ಕೊಂಡು ಇದೀಗ ಸುಹಾಸ್ ಶೆಟ್ಟಿಯ ಕಗ್ಗೊಲೆ ಆಗಿದೆ. ಹಾಗಾದ್ರೆ ಇದಕ್ಕೆ ಅಂತ್ಯ ಯಾವಾಗ? ಅಂತ್ಯ ಆಡೋದು ಯಾರು? ನಾವಿದ್ದೀವಿ ನಿಮ್ ಜೊತೆ ಅಂತ ಬರುವ ಸೋಕಾಲ್ಡ್ ಲೀಡರ್ಸ್ಗಳು, ರಾಜಕೀಯ ನಾಯಕರುಗಳು ಎಲ್ಲಿ ತನಕ ಇರ್ತಾರೆ? ಇವ್ರುಗಳ ಆಡುವಂತಹ ನಾಟಕಕ್ಕೆ ಬೇಳೆ ಬೇಯಿಸ್ಕೊಳ್ತಾ ಇರೋದು ಮಾತ್ರ ಅವರು, ಆದ್ರೆ ಜೀವ ಹೋಗ್ತಾ ಇರೋದು, ಬೀದಿ ಹೆಣಗಳಾಗ್ತಾ ಇರೋದು ಮಧ್ಯಮ ವರ್ಗದ, ಬಡವರ್ಗದ ಕಾರ್ಯಕರ್ತರದ್ದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಮೈ ಜುಮ್ ಅನ್ನುವಂತಹ ದೃಶ್ಯ. ಈಗ ಯಾರೋ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಕಾರನ್ನ ಸ್ಪೀಡ್ ಮಾಡ್ತಾರೆ ಸುಹಾಸ್. ಬಟ್ ಆಗ ಕಂಟ್ರೋಲ್ ಸಿಗದೆ ಅಂಗಡಿಯೊಂದಕ್ಕೆ ಗಾಡಿಯನ್ನ ಗುದ್ದಿಸ್ತಾರೆ. ಪರಿಣಾಮ ಅಟ್ಯಾಕ್ ಮಾಡೋಕೆ ಅಟ್ಯಾಕರ್ಸ್ಗೆ ಈಸಿ ಆಗತ್ತೆ. ಸುತ್ತುವರೆದು ಒಬ್ಬೊಬ್ರು ಕೈಯಲ್ಲಿ ಇರುವಂತಹ ವೆಪನ್ ಗಳನ್ನ ಗಮನಿಸ್ತಾ ಇದ್ದೀರಿ. ಮಚ್ಚು, ಲಾಂಗು, ಡ್ರ್ಯಾಗರ್ ಎಲ್ಲೆಲ್ಲಿ ಹೊಂದಿಸಿಟ್ಕೊಂಡಿದ್ರು, ಯಾವಾಗಿಂದ ಪ್ರೀ ಪ್ಲಾನ್ ಮಾಡಿದ್ರು, ವಿ ಡೋಂಟ್ ನೋ. ಎಲ್ಲವೂ ಕೂಡ ತನಿಖೆಯಲ್ಲಿ ಬರಬೇಕಾಗಿದೆ. ಅಡ್ಡಗಟ್ಟಿ ಆತನನ್ನ ಸುತ್ತುವರೆದು ಕೊಂದು ಹಾಕ್ತಾರೆ. ಗಾಡಿಯಲ್ಲಿ ಇನ್ನೂ ಕೂಡ ಕೆಲವೊಬ್ರು ಇದ್ರು, ಅದರಲ್ಲಿ ಮತ್ತೊಬ್ಬರಿಗೆ ಗಂಭೀರವಾದ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇದೆ. ಬಟ್ ಸುಹಾಸ್ ಶೆಟ್ಟಿಯ ಜೀವ ಹೋಗಿದೆ. ಇಷ್ಟೆಲ್ಲ ಆದ್ಮೇಲೆ ಸೂಕ್ಷ್ಮವಾಗಿ ಗಮನಿಸಬಹುದು. ಇಬ್ರು ಹೆಣ್ಮಕ್ಳು ಅಲ್ಲಿ ಬಂದು ಕೊಲೆಯಾದ ನಂತರ ಏನಾಯ್ತು ಅಂತ ಗಮನಿಸ್ತಾರೆ. ಹಾಗಾದ್ರೆ ಸ್ಥಳೀಯರ ಕುಮ್ಮಕ್ಕಿಲ್ದೆ ಇದಾಯ್ತಾ? ಕಾರು ಸಂಪೂರ್ಣವಾಗಿ ಧ್ವಂಸವಾಗಿದೆ. ಜೊತೆಗೆ ಕಾರ್ನಲ್ಲಿ ಇದ್ದಂತವನ ಜೀವವೂ ಕೂಡ ಹೋಗಿದೆ. ಹೆಣವಾಗಿದ್ದಾರೆ ಸುಹಾಸ್ ಶೆಟ್ಟಿ. ಇದೀಗ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ ಆ ಭಾಗದಲ್ಲಿ. ಕರಾವಳಿ ಪ್ರದೇಶ ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಅದು. ಇಂತಹ ಒಂದು ಘಟನೆಗಳು, ಪ್ರಕರಣಗಳು ಮರುಕಳಿಸ್ತಲೇ ಇರ್ತವೆ. ಪ್ರಶ್ನೆ ಇದೆಲ್ಲದಕ್ಕೂ ಅಂತ್ಯ ಯಾವಾಗ? ಆರಂಭ ಆಗಿದ್ದು ಈಗಿನಿಂದ ಅಲ್ಲ, ಬಟ್ ಅಂತ್ಯ ಆದ್ರೂ ಯಾವಾಗ ಅಂತ ಹೇಳೋಕೆ ಯಾರೂ ರೆಡಿ ಇಲ್ಲ.